ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಮೊದಲೇ ಹೇಳಿದ್ದೆ ಕುರಿ ಸಾಕಾಣಿಕೆ ಬಗ್ಗೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು, ಯಾವ ತಳಿ ಏನು ಎತ್ತ ಅಂತ. ನಾನು ಮೊದಲು ಕುರಿ ಸಾಕಾಣಿಕೆಯಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ತಳಿ ಯಾವುದು ಅಂತ ಅಂದರೆ ಕೆಂಗೂರಿ. ಇದನ್ನ ಕೆಲವೊಂದು ಕಡೆ ತೆಂಗೂರಿ ಅಂತಲೇ ಕರೀತಾರೆ. ಸಾಮಾನ್ಯವಾಗಿ ಇದು ಎಲ್ಲ ಭಾಗದಲ್ಲೂ ಸಾಮಾನ್ಯವಾಗಿ ಕಂಡುಬರುತ್ತೆ. 45 to 50 kg ಲೈವ್ ವೇಟ್ ಬರುತ್ತೆ. ಆಮೇಲೆ ಇದು ಎಲ್ಲ ಭಾಗದಲ್ಲೂ ಬೇಗ ಹೊಂದ್ಕೊಳ್ಳೋವಂಥ ತಳಿ ಈ ಕೆಂಗೂರಿ ಅಂತ ಹೇಳ್ಬೋದು. ಇದನ್ನು ನಾನು ಮೊದಲು ಈ ತಳಿನ ಆಯ್ಕೆ ಮಾಡಿಕೊಂಡು ಕುರಿ ಸಾಕಾಣಿಕೆಯಲ್ಲಿ ನನ್ನ ಮೊದಲನೇ ಬ್ಯಾಚ್ ಅಂತ ಹೇಳ್ಬೋದು. ಯಾಕಪ್ಪ ಇದನ್ನು ಆಯ್ಕೆ ಮಾಡಿಕೊಂಡೆ ಅಂತ ಅಂದರೆ ಎಲ್ಲ ಭಾಗಕ್ಕೂ ಬೇಗ ಹೊಂದಾಣಿಕೆ ಆಗಿ ಮತ್ತು ಎಲ್ಲ ಫುಡ್ಗೆ ಬೇಗ ಅಡ್ಜಸ್ಟ್ ಆಗೋಂಥ ತಳಿ ಈ ಕೆಂಗೂರಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ನಾನು ತಪ್ಪೇನಪ್ಪ ಮಾಡಿದ್ದು ಅಂತ ಅಂದರೆ ನನ್ನ ಈ ಮೊದಲನೇ ಬ್ಯಾಚಲ್ಲಿ ನಾನು ಮೊದಲೇ ಹೇಳಿದ್ದೀನಿ, ನಾಲೆಡ್ಜ್ ಇಲ್ಲ ಅಂತ ಅಂದರೆ ಕುರಿ ಸಾಕಾಣಿಕೆ ಬಗ್ಗೆ ನೀವು ಅದರಲ್ಲಿ ನಾಲೆಡ್ಜ್ನ ಗೇನ್ ಮಾಡಿ ಅನುಭವಿಗಳ ಮಾತನ್ನು ತೆಗೆದುಕೊಂಡು ಹಲವಾರು ಕಡೆ ಫಾರ್ಮ್ಗೆ ವಿಸಿಟ್ ಮಾಡಿ 1, 2 ರಿಂದ 3 ಅಥವಾ 5 ಕುರಿಗಳನ್ನು ತಂದು ನೀವು ಸಾಕಾಣಿಕೆ ಮಾಡಿ ತದನಂತರ ನೀವು ಕುರಿ ಸಾಕಾಣಿಕೆ ಮಾಡೋದು ಉತ್ತಮ ಅಂತೀನಿ. ಇಲ್ಲಿ ನನಗೆ ನಾಲೆಡ್ಜ್ ಕೊರತೆ ಇರೋದ ಕಾರಣ ನಾನು ಮೊದಲನೇ ಬ್ಯಾಚ್ಗೆ ತಗೊಬಂದೆ. ಚಂದ್ರಾಪಟ್ಟಣ ಸಂತೆ ನಮ್ಮ ನಿಯರು ಹೋದೆ. ಅಲ್ಲಿ ದಲ್ಲಾಳಿ ವ್ಯಾಪಾರ ಆಯಿತು. ಅಲ್ಲಿ ಅವ್ರು ಹೇಳಿದ್ದೇ ರೈಟು. ನಾನು ಮೊದಲು ಹೇಳಿದ್ದೀನಿ, ನಾಲೆಡ್ಜ್ ಇಲ್ಲ ಅಂದರೆ ಅಲ್ಲೂ ನಾವು ಫೇಲ್ಯೂರ್ ಆಯ್ತೀವಿ. ಕುರಿ ಸಾಕಾಣಿಕೆಯಲ್ಲಿ ಕೊಳ್ಳುವಾಗ ಮತ್ತು ತೆಗೆದುಕೊಳ್ಳುವಾಗ ಅಲ್ಲೇ ನಮ್ಮ ಲಾಭ ನಷ್ಟ ನಾವು ಅಲ್ಲೇ ತೂಕ ಹಾಕಬೇಕಾಗ್ತದೆ. ಮೊದಲನೇ ಬ್ಯಾಚಲ್ಲಿ ನನಗೂ ಕೆಂಗೂರಿ ತಗೋಬೇಕಾದ್ರೆ ದಲ್ಲಾಳಿ ನನಗೆ ಮೊದಲು ಆಸೆ ಇತ್ತು ಅಂದರೆ ಹೋಗಬೇಕು, ನಾನು ಕುರಿ ಸಾಕಾಣಿಕೆ ಮಾಡಬೇಕು, ಅಷ್ಟು ದುಡ್ಡು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು, ಬರೀ ಇದೇ ಇತ್ತು. ಆದರೆ ನಿಜ ಹೇಳ್ತೀನಿ, ನಾವು ಮರಿಗಳನ್ನ ಸೆಲೆಕ್ಟ್ ಮಾಡಿ ಅಲ್ಲೇ ಕಡಿಮೆಗೆ ತಂದರೆ ಮಾತ್ರ ಕುರಿ ಸಾಕಾಣಿಕೆಯಲ್ಲಿ ಲಾಭ ಅಂತ ನನ್ನ ಅನುಭವದ ಮಾತಿದು. ಈಗ ನಾನು 4ನೇ ಬ್ಯಾಚ್ ಸಾಕ್ತಾಯಿದ್ದೀನಿ. ಮೊದಲನೇ ಬ್ಯಾಚ್ದು ಅನುಭವ ನಾನು ಈಗ ಹೇಳ್ತಾಯಿದ್ದೀನಿ. ಯಾಕಂದರೆ ಮರಿಗಳನ್ನ ನಾವು ಗೊತ್ತಿಲ್ದೇ ನಾಲೆಡ್ಜ್ ಇಲ್ದೇ ಆ ಬೆಲೆಗೆ ಬಾಳುತ್ತಿಲ್ದೇ ಮರಿಗಳನ್ನ ತಂದರೆ ನಾವು ಸಾಕಿ ಮಾರೋಷ್ಟ್ರೊಳಗೆ ನಮಗೆ ತುಂಬ ಖರ್ಚು ಬೀಳುತ್ತೆ. ಆದರೆ ಸಂತೆಯಲ್ಲಿ ನೀವು ಮರಿ ತಗೊಂಡಿರ್ತೀರಲ್ಲ, ನೀವು 4, 5, 6 ತಿಂಗಳು ಸಾಕಾಣಿಕೆ ಮಾಡಿ ಆಮೇಲೆ ಎಷ್ಟು ಕೇಳ್ತಾರೆ ಅಂತ ಅಂದರೆ, ನೀವು 5 ತಿಂಗಳಿಂದ 6 ತಿಂಗಳು ಸಾಕಣೆ ಮಾಡಿರ್ತೀರಲ್ಲ, ಮರಿ ತಗೊಂಡು ಬಂದಿರ್ತೀರಲ್ಲ, ಎಷ್ಟೋ ಸಲ ಮರಿಗಳನ್ನು ನೀವು ತಂದಿರ್ತೀರಲ್ಲ ಆ ರೇಟ್ಗೂ ಕೇಳಿರೋದು ಉಂಟು. ಆದ್ದರಿಂದ ನೀವು ಮರಿ ಸೆಲೆಕ್ಟ್ ಮಾಡಬೇಕಾದ್ರೆ ಅಥವಾ ದುಡ್ಡಿಗೆ ಮರಿಗಳನ್ನ ಖರೀದಿ ಮಾಡ್ಬೇಕಾದ್ರೆ ಯಾರಾದ್ರೂ ಆಲ್ರೆಡಿ ಕುರಿ ಸಾಕಾಣಿಕೆ ಮಾಡಿ ಮರಿಗಳನ್ನ ಚಾಯ್ಸ್ ಮಾಡ್ತಾರಲ್ಲ ಅವ್ರ ಹತ್ರ ನೀವು ಹೋಗಿ ಅವ್ರನ್ನ ಕರ್ಕೊಂಡೋಗಿ ಮರಿ ತರೋದು ಉತ್ತಮ ಅಂತ. ನೀವು ಏಕೆ ಮೊದಲನೇ ಸಲ ಹೋದರೆ ತುಂಬ ಲಾಸ್ ಆಗುತ್ತೆ.